ತುಂಬಾನೇ ಚೆನ್ನಾಗಿ ಕಬ್ಬಿನಲ್ಲಿ ಗ್ರೋತ್ ಆಗಲು, ಕಬ್ಬಿನಲ್ಲಿ ಬೆಳವಣಿಗೆ ಆಗಲು, ಕಬ್ಬಿನ ತೂಕ ಹೆಚ್ಚಾಗಲು ಸ್ಪೇಸಿಂಗ್ ಅಂದ್ರೆ ಎರಡು ಸಾಲುಗಳ ನಡುವಿನ ಅಂತರ ಹಾಗೂ ಎರಡು ಕಬ್ಬು ಸಸಿಗಳ ನಡುವಿನ ಅಂತರ ತುಂಬಾನೇ ಇಂಪಾರ್ಟೆಂಟು. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಕಬ್ಬು ಕೃಷಿಯಲ್ಲಿ ಎರಡು ಸಾಲುಗಳ ನಡುವಿನ ಅಂತರ ಹಾಗೂ ಎರಡು ಕಬ್ಬು ಸಸಿಗಳ ನಡುವಿನ ಅಂತರ ಇವು ತುಂಬಾನೇ ಇಂಪಾರ್ಟೆಂಟು. ಇದರಲ್ಲಿ ಯಾವುದು ಒಳ್ಳೆಯ ಅಂತರ ಅದರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡೋಣ. ಕಬ್ಬು ಕೃಷಿಯಲ್ಲಿ ಒಳ್ಳೆಯ ಅಂತರವೇ ಎರಡು ಸಾಲುಗಳ ನಡುವಿನ ಅಂತರ 4 ಫೂಟ್. ಇದು ತುಂಬಾನೇ ಉತ್ತಮ ಅಂತರ ಆಗಿದೆ. ಅಂದ್ರೆ ಎರಡು ಸಾಲುಗಳ ನಡುವಿನ ಅಂತರ ತಾವು 4 ಫೂಟ್ ಇರಬೇಕು. ಆಮೇಲೆ ಎರಡು ಕಬ್ಬುಗಳ ಸಸಿಗಳ ನಡುವಿನ ಅಂತರವು ತಾವು 1 ಫೂಟ್ 9 ಇಂಚು ಈ ತರಹ ಎರಡು ಕಬ್ಬು ಸಸಿಗಳ ನಡುವಿನ ಅಂತರವನ್ನ ಇಡಬೇಕು. ಇದು ತುಂಬಾನೇ ಉತ್ತಮ ಸ್ಪೇಸಿಂಗ್ ಆಗಿದೆ, ತುಂಬಾನೇ ಉತ್ತಮ ಅಂತರ ಆಗಿದೆ. ಈ ಅಂತರ ತಾವು ಫಾಲೋ ಮಾಡಿದ್ದಲ್ಲಿ ತಮಗೆ ತುಂಬಾನೇ ಚೆನ್ನಾಗಿ ಇಳುವರಿ ಬರುತ್ತೆ. ಈ ಅಂತರದಿಂದ ಕಬ್ಬು ಕೃಷಿಯಲ್ಲಿ ತುಂಬಾನೇ ಚೆನ್ನಾಗಿ ಮರಿಗಳ ಸಂಖ್ಯೆ ಹೆಚ್ಚಾಗ್ತವೆ. ಅದರ ಜೊತೆಗೆ ತುಂಬಾನೇ ಚೆನ್ನಾಗಿ ಮರಿಗಳಲ್ಲಿ ಗ್ರೋತ್ ಹೆಚ್ಚಾಗತ್ತೆ ಹಾಗೂ ನಾವು ಬಳಸುವ ರಸಗೊಬ್ಬರಗಳ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಅದರ ಜೊತೆಗೆ ನೀರಿನ ಉಪಯೋಗ ತುಂಬಾನೇ ಚೆನ್ನಾಗಿ ತಾವು ಮಾಡ್ಕೋಬಹುದು. ಅದರ ಸಲುವಾಗಿ ಈ ಅಂತರ ತುಂಬಾನೇ ಇಂಪಾರ್ಟೆಂಟು. ಈ ತರಹ 4 ಫೂಟ್ ಸ್ಪೇಸ್ ಇದ್ದಲ್ಲಿ ಹಾಗೂ ಎರಡು ಸಸಿಗಳ ನಡುವಿನ ಅಂತರ 1 ಫೂಟ್ 9 ಇಂಚು ಈ ತರಹ ಇದ್ದಲ್ಲಿ ಏರ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಅಂದ್ರೆ ಗಾಳಿ ಆಡಲು ತುಂಬಾನೇ ಚೆನ್ನಾಗಿ ಒಂದು ಸ್ಪೇಸ್ ಸಿಗತ್ತೆ. ಅದರ ಜೊತೆಗೆ ಕಬ್ಬಿನಲ್ಲಿ ತುಂಬಾನೇ ಚೆನ್ನಾಗಿ ಹೈಟ್ ಆಗತ್ತೆ ಹಾಗೂ ಕಬ್ಬಿನಲ್ಲಿ ತೂಕ ಚೆನ್ನಾಗಿ ಬರುತ್ತೆ. ಸೈಜು ತುಂಬಾನೇ ಚೆನ್ನಾಗಿ ಡೆವಲಪ್ ಆಗತ್ತೆ. ಈ ತರಹ ಸೈಜ್ ಡೆವಲಪ್ಮೆಂಟ್ ಸಲುವಾಗಿ ಹಾಗೂ ಅಧಿಕ ತೂಕ ಬರಲು ಕಬ್ಬಿನಲ್ಲಿ ಈ ಅಂತರ ಸರ್ವೋತ್ತಮ ಅಂತರವಾಗಿದೆ. ಅದರ ಸಲುವಾಗಿ ತಾವು ಹೆಚ್ಚಿನ ಇಳುವರಿಗಾಗಿ ಈ ಅಂತರವನ್ನು ಫಾಲೋ ಮಾಡಿದ್ದಲ್ಲಿ ತಮಗೆ ತುಂಬಾನೇ ಚೆನ್ನಾಗಿ ಇಳುವರಿಯು ಬರುತ್ತೆ. ಸಾಲುಗಳ ನಡುವಿನ ಅಂತರ 4 ಫೂಟ್ ಇರಬೇಕು ಹಾಗೂ ಎರಡು ಕಬ್ಬಿನ ಸಸಿಗಳ ನಡುವಿನ ಅಂತರವನ್ನು ತಾವು 1 ಫೂಟ್ 9 ಇಂಚು ಈ ತರಹ ಈ ಅಂತರವನ್ನ ತಾವು ಮೇಂಟೈನ್ ಮಾಡಬೇಕು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.